ಒಬ್ಬ ಮನುಷ್ಯನಿಗೆ ಸಣ್ಣ ವಯಸ್ಸಿಗೆ ಯಾಕೆ ಸಾವು ಬರುತ್ತದೆ? ಹಣೆ ಬರಹ ಅನ್ನೋದು ನಿಜನಾ? ಆ್ಯಕ್ಚುಲಿ ಕನಿಷ್ಠ 10 ಜನ ನಮ್ಮ ಹಣೆ ಬರ ಬರೀತಾರೆ. ಸೊ ನನ್ನ ಹಣೆ ಬರ ಬದಲಾಗೋಕ್ಕೆ ಕಾರಣ ಒಬ್ಬ ನರ್ಸು. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಒಬ್ಬರು. ಸರ್, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಒಬ್ಬ ಮನುಷ್ಯನಿಗೆ ಸಣ್ಣ ವಯಸ್ಸಿಗೆ ಯಾಕೆ ಸಾವು ಬರುತ್ತದೆ? ಹಣೆ ಬರಹ ಅನ್ನೋದು ನಿಜನಾ? ಭೂಮಿ ಋಣ ಮುಗೀತು ಅಂತಾರಲ್ಲ, ಅದು ನಿಜನಾ? ಅಥವಾ ಅವರ ಬಗ್ಗೆ, ಅವರ ಜೀವಕ್ಕೆ ಏನಾದರೂ ಆದರೆ ನಮ್ಮ ಜೀವನ ಹೇಗೆ ಅಂತ ವಿಚಾರ ಮಾಡೋದ್ರಿಂದ ಸಾವು ಬರುತ್ತಾ? ದಯವಿಟ್ಟು ಹೇಳಿ ಪ್ಲೀಸ್. ನನಗೆ ಈ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ. ನಾನು ತುಂಬ ಗೊಂದಲದಲ್ಲಿದ್ದೀನಿ, ನೋವೆಲಿದ್ದೀನಿ. ದಯವಿಟ್ಟು ನನಗೆ ಉತ್ತರ ಕೊಡಿ ಅಂತ ಕ್ವಶನ್ ಕೇಳಿದ್ದಾರೆ ನಿನ್ನೆ. ನೋಡಿಯಪ್ಪ, ಮೊದಲನೇದು ಹಣೆ ಬರಹ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಹಣೆ ಬರಹ ಬರೆಯುವ ದೇವರು ಒಬ್ಬನಲ್ಲ. ಆ್ಯಕ್ಚುಲಿ ಕನಿಷ್ಠ 10 ಜನ ನಮ್ಮ ಹಣೆ ಬರಹ ಬರೀತಾರೆ. ಆಶ್ಚರ್ಯ ಆಗುತ್ತಲ್ಲ ನಿಮಗೆ? 10 ಜನ ಅಂದರೆ ಯಾರು ಗೊತ್ತಾ? ನಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪನ ಅಮ್ಮ ಅಪ್ಪ, ನಮ್ಮ ಅಮ್ಮನ ಅಮ್ಮ ಅಪ್ಪ, ಮತ್ತು ಅವರ ಅಪ್ಪ ಅಮ್ಮ. ಕನಿಷ್ಠ ಇಷ್ಟು ಜನರ ಕ್ಯಾರೆಕ್ಟರ್ಸ್, ಹೆರಿಡಿಟಿ ಕ್ಯಾರೆಕ್ಟರ್ಸ್, ಅನುವಂಶೀಯ ಗುಣಗಳು ನಮ್ಮಲ್ಲಿ 1, 2, 3 ಅಲ್ಲಿಂದ ಇಲ್ಲಿಂದ ಬಂದಿರ್ತವೆ. ಕೆಲವು ಗುಣಗಳು ಮಾತ್ರ ನಮ್ಮಲ್ಲಿ ಡಾಮಿನೇಟ್ ಆಗ್ತಾ ಇರ್ತವೆ. ಅಥವಾ ನಮ್ಮ ಅಜ್ಜಿ ಕಡೆ ಗುಣ ನನ್ನಲ್ಲಿ ಬರ್ಬೋದು, ಅಥವಾ ನಮ್ಮ ತಾತನ ಕಡೆ ಗುಣ ಬರ್ಬೋದು, ನಮ್ಮ ಅಪ್ಪನ ಗುಣ ಬರ್ಬೋದು, ನಮ್ಮ ಅಮ್ಮನ ಗುಣ ಬರ್ಬೋದು. ಯಾವುದಾದ್ರು ಕೆಲವು ಗುಣಗಳು 10-12 ಜನದಿಂದ ಬಂದಿರುತ್ತಲ್ಲ, ಅವರಿಂದ ಬಂದಿರತಕ್ಕಂಥ ಗುಣಗಳು ನಮ್ಮಲ್ಲಿ ಡಾಮಿನೇಟ್ ಆಗ್ತವೆ. ಆ ಗುಣದಿಂದ ನಾನು ಯಾವ ನಿರ್ಧಾರ ತಗೋತೀನೋ ಆ ನಿರ್ಧಾರ ನಮ್ಮ ಜೀವನದ ಬದುಕನ್ನು ತೋರಿಸುತ್ತೆ. ಉದಾಹರಣೆಗೆ ನಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಓದ್ತಾ ಇದ್ದದ್ದು ಎಂಜಿನಿಯರಿಂಗು, ಆದದ್ದು ಯೋಗ ಮಾಸ್ಟರ್, ಫುಲ್ ಟೈಮ್ ಯೋಗ ಟೀಚರ್. ಆಶ್ರಮದಲ್ಲಿದ್ದಾಗ ಒಂದು ರೀತಿಯಾದ ಸನ್ಯಾಸಿ ಥರನೇ ಇದ್ವಿ. ಮಠ ಮಂದಿರಗಳೆಲ್ಲ ಸುತ್ತಾಡಿದ್ವಿ. ಇದೆಲ್ಲ ಇತ್ತು. ಈ ಗುಣ ನನ್ನಲ್ಲಿ ಬಂದು ಅದು ಡಾಮಿನೇಟ್ ಆಗಿ ಅದೇ ನನ್ನ ಬದುಕಿಗೆ ಒಂದು ದಾರಿ ದೀಪ ಆಯಿತು. ಅದು ನನ್ನ ಹಣೆ ಬರಹ ಆಯಿತು. ಕಾರಣ ಏನು ಗೊತ್ತಾ? ನಮ್ಮ ತಾತ ಕೂಡ, ನಮ್ಮ ಅಜ್ಜಿಯ ಅಣ್ಣ ಸನ್ಯಾಸಿ ಆಗಿದ್ರು. ಕಾವಿ ಬಟ್ಟೆ ಹಾಕೊಂಡು ನಮ್ಮ ಮನೆಗೆಲ್ಲ ಬರ್ತಾಯಿದ್ರು. ಅವ್ರ ಜೊತೆ ನಾನು ಆಟ ಆಡ್ತಾ ಚಿಕ್ಕದ್ರಲ್ಲೆಲ್ಲ. ಅವರು ಎಲ್ಲ ದೇಶ ಸಂಚಾರ ಮಾಡ್ತಾಯಿದ್ರು. ನಮ್ಮ ತಂದೆಯ ತಂದೆ ಅವರು ಹೇಗೆ ಅವ್ರ ಗುಣ ಇತ್ತು ಅಂದರೆ, ತೆಂಗಿನ ಮರದ ಮೇಲೆ ಕುಳಿತುಕೊಂಡು ಹಾಡಾಡೋದು. ಆವಾಗ ಅಲ್ಲಿರೋರೆಲ್ಲ ಹೊಲ ಉಳೋರು, ಗದ್ದೆ ಉಳೋರೆಲ್ಲ ಬರೋದು. ಬಂದಾಗ ಅವ್ರಿಗೆಲ್ಲ ಗೊನೆ ಕತ್ತರಿಸಿ ಹಾಕಿ ಕೆಳಗಡೆ ಅವ್ರ ಜೊತೆ ಎಳ್ನೀರು ಕೊಟ್ಬಿಟ್ಟು ಕುಡಿದ್ರೆ ಇವ್ರಿಗೆ ಸಮಾಧಾನ. ಅಂದ್ರೆ ಎಳ್ನೀರು ಕುಡಿಬೇಕು ಅಂದರೆ 1 ಗೊನೆ 2 ಗೊನೆ ಕತ್ತರಿಸಿ ಹಾಕ್ಬೇಕು. ಆ ಗುಣ ಅವ್ರಿಗೆ ಎಷ್ಟೊಂದು ಮುಗ್ಧತೆ ಇತ್ತು ಅಂದರೆ, ನಮ್ಮ ಮನೆ ಕಟ್ಟಬೇಕಾದ್ರೆ ಒಂದು ಮರನ ಕಾಡಿನಿಂದ ಒಬ್ಬರೇ ಕಡಿದು ಕೆತ್ಬಿಟ್ಟು ಹೆಗಲ ಮೇಲೆ ಎತ್ಕೊಂಡು ಬರೋರಂತ, ಅಷ್ಟು ಸ್ಟ್ರಾಂಗ್ ಮ್ಯಾನ್. ಎತ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಆ ಕಥೆ ಹೇಳ್ತಿದ್ರು ಅಂದರೆ, ಯಾರೊಬ್ಬರು ಹೊಟ್ಟೆ ಕೆಚ್ಚಿಗೆ ಕಂಪ್ಲೇಂಟ್ ಕೊಟ್ಬಿಟ್ರು. ಕೋರ್ಟಲ್ಲಿ ಕೇಳಿದಾಗ, ಏನಪ್ಪ ಕಾಡೆ ಎಂತೆಂಥ ಮರ ಕಡ್ದೆ ಅಂದರೆ, ಸ್ವಾಮಿ ಒಳ್ಳೊಳ್ಳೆ ಮರನೇ ಕಡ್ದೆ ಬುದ್ಧಿ ಅಂದ್ರಂತೆ. ಅಂತ ಅಷ್ಟೊಂದು ಮುಗ್ಧತೆ. ಒಳ್ಳೊಳ್ಳೆ ಮರನೇ ಕಡ್ದೆ ಅಂತ ಹೇಳಿದಾಗ ಜಡ್ಜ್ಗೆ ನಗು ಬಂದ್ಬಿಟ್ಟು, ಅಯ್ಯೋ ತುಂಬ ಒಳ್ಳೆ ಕಂಡು ಬಿಟ್ಟು ಕಳಿಸೋ ಅಂದ್ಬಿಟ್ರಂತೆ. ಅಂತ ಒಳ್ಳೆ ಗುಣಗಳಲ್ಲಿ ಅವರಲ್ಲಿ ಇತ್ತು. ಸೊ ಹೀಗೆ ಕೆಲವರ ಗುಣಗಳು ನಮ್ಮಲ್ಲಿ ಬರುತ್ತೆ. ನಮ್ಮ ಜೊತೆಲಿ ಯಾರು ಇರಬೇಕು, ತಿನ್ನಬೇಕು, ಖುಷಿಯಾಗಿರಬೇಕು, ನಾವು ಯಾರಿಗೂ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತ ನಮ್ಮ ಮನಸ್ಸಿಗೆ ಯಾವಾಗಲೂ ಫೀಲ್ ಆಗ್ತಾನೆ ಇರುತ್ತೆ. ಸೊ ಹೀಗಿದೆ. ಯಾಕೆ ನಾನು ನಿಮ್ಗೆ ಹೇಳ್ತೆ ಅಂದರೆ, ಇದು ಪ್ರಕೃತಿಯ ಸಹಜ ಪ್ರಕ್ರಿಯೆ. ಈ ಪ್ರಕೃತಿನಲ್ಲಿ ಸೃಷ್ಟಿಯಾದಾಗ ಅಪ್ಪ ಅಮ್ಮ, ತಂದೆ ತಾಯಿ, ತಾತಂದ್ರು ಗುಣಗಳು ನಮ್ಮಲ್ಲಿ ಬರುತ್ತೆ. ಇದನ್ನ ಹಣೆ ಬರಹ ಅಂತ ಕರೆಯೋದು. ಆ ಗುಣದಿಂದ ನಾನು ನಿರ್ಧಾರ ತಗೋತೀನಿ. ಸೊ ನನ್ನ ಹಣೆ ಬರ ಬದಲಾಗೋಕ್ಕೆ ಕಾರಣ ಒಬ್ಬ ನರ್ಸು. ಹಣೆಯಲ್ಲಿ ಬರೆದಿದ್ದು ಆ ಗುಣ ನನ್ನಲ್ಲಿತ್ತು, ನರ್ಸ್ ಕಾರಣ. ಒಂದು ಕಡೆ ಇಂಟರ್ವ್ಯೂನಲ್ಲಿ ಹೇಳಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ನನಗೆ 37 ವರ್ಷಗಳ ಹಿಂದೆ ಅಪೆಂಡಿಸೈಟಿಸ್ ಆಯಿತು. ಅಪೆಂಡಿಸೈಟಿಸ್ ಆಗಿ ಹೊಟ್ಟೆ ನೋವು ಜಾಸ್ತಿ ಆಗಿ ರಾಜಾಜಿ ನಗರದ ಹತ್ರ ವೆಸ್ಟಪ್ ಕಾರ್ಡ್ ರೋಡ್ ಒಂದು ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಗೆ ಹೋಗಿ ಸೇರಿಕೊಂಡೆ. ಅದು ಹೆರಿಗೆ ಆಸ್ಪತ್ರೆ.
ಅರ್ಜೆಂಟು ಯಾರೋ ರೆಕಮೆಂಡೇಶನ್ ಮೇಲೆ ನೋವು ಜಾಸ್ತಿ ಆಯ್ತು ಅಂತ ಹೋದೆ, ಅದು ಹೆರಿಗೆ ಆಸ್ಪತ್ರೆ. ಅಲ್ಲೊಬ್ರು ಗರ್ಭಿಣಿ, ಅಲ್ಲೊಬ್ರು, ಇಲ್ಲೊಬ್ರು, 4 ಜನ ದೊಡ್ಡ ಹಾಲಲ್ಲಿ ಸ್ಕ್ರೀನ್ ಬಿಟ್ಟಿದ್ದಾರೆ. ನಾನು ಈ ಕಡೆ ಮಲಗಿದ್ದೀನಿ, ನನಗೆ ಡ್ರಿಪ್ ಹಾಕಿದ್ದಾರೆ, ಅವರೆಲ್ಲ ಹೊಟ್ಟೆ ನೋವು ತಿಂತಿದ್ದಾರೆ, ಒಬ್ಬರಿಗೆ ಸಿಸೇರಿಯನ್ ಆಪರೇಷನ್ ನಡೀತಿದೆ. ಆಗ ನನಗೆ ಸಡನ್ನಾಗಿ ನೋವು ಜಾಸ್ತಿ ಆಯಿತು, ತಡ್ಕೊಳಕ್ಕೆ ಆಗ್ತಾ ಇಲ್ಲ, ನಾಲ್ಗೆ ಎಳಿತಾ ಇದೆ, ಕೈಯೆಲ್ಲ ಈಗ ಆಗ್ತಾ ಇದೆ, ನಾನು ಮಾತಾಡೋಕೆ ಆಗ್ತಾ ಇಲ್ಲ. ನನ್ನ ಕಸಿನ್ ಇದನ್ನು ಹೊರಗಡೆ ಹೋಗ್ಬಿಟ್ಟ, ಸುಮ್ಮನೆ ಹಿಂಗೆ ಮಾಡ್ತಾನೆ ಗಲಾಟೆ. ರಾತ್ರಿ ಅವಾಗ 12 ಗಂಟೆ. ಆಗ ಪಕ್ಕದಲ್ಲಿ ಹೆರಿಗೆ ನೋವು ತಿಂತಿದ್ದಂಥ ಅವರು ನರ್ಸನ್ನ ಕರೆದು ನೋಡಿದಾಗ ಡಾಕ್ಟ್ರೆಲ್ಲ ಬಂದರು ಆಪ್ರೇಷನ್ ಥಿಯೇಟ್ರಿಂದ. ಬಂದು ನೋಡ್ಬಿಟ್ಟು ನನಗೆಲ್ಲ ಡ್ರಿಪ್ಪೆಲ್ಲ ಕಿತ್ತಾಕ್ಬಿಟ್ಟೆಲ್ಲ ಚೆಕ್ ಮಾಡ್ತಾರೆ. ಆ ನರ್ಸ್ ಏನು ಮಾಡಿದಾಳೆ, ಪ್ರೆಗ್ನೆಂಟ್ ಲೇಡಿಗೆ ಇಂಜೆಕ್ಷನ್ ಕೊಡ್ತಾರೆ ಡ್ರಿಪ್ನಲ್ಲಿ, ಅದನ್ನು ಹಾಕ್ಬಿಟ್ಟಿದ್ದಾಳೆ ನನಗೆಲ್ಲಾಗತ್ತೆ ಮಗು. ಸೊ ಆವಾಗ ಸಡನ್ನಾಗಿ ಹೇಳಿದ್ರು, ಮಲಗಿಸಿದ್ರು, ಏನೇನೋ ಮಾಡಿದ್ರು. ಬೆಳಗ್ಗೆ ಎದ್ದಾಗ ನಾನು ಬದುಕಿದ್ದೀನಿ ಅಂತ ಗೊತ್ತಾಯಿತು. ಆಗಲೇ ಆಪ್ರೇಷನ್ ಮಾಡಿದ್ರು. ಅಪೆಂಡಿಸೈಟಿಸ್ ಆಪ್ರೇಷನ್ ಆದಮೇಲೆ ಆಗ ನನಗೆ ಸಾವಿನ ಹತ್ತಿರಕ್ಕೆ ಹೋದಂಥ ಅನುಭವ ಆಯಿತು. ಹಾಗೇ ಎಲ್ಲ ಚಿಂತನೆ ಮಾಡಿದೆ. ಆಮೇಲೆ 3 ತಿಂಗಳಾದಮೇಲೆ ಯೋಗ ಕ್ಲಾಸಸ್ ಸೇರಿಕೊಂಡು ಯೋಗ ಸೀರಿಯಸ್ ಆಗಿ ಮಾಡಿ ಆಮೇಲೆ ಹೋಗಿ ಏನೇನೋ ಆಗಿ ಈಗ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇದು ನನ್ನ ಹಣೆಯ ಬರಹ. ಅಂದರೆ ನನ್ನ ಮನಸ್ಸಿನಲ್ಲಿ ಇತ್ತು, ಏನಾರೋ ಒಂದು ಸ್ಪಿರಿಚುವಲ್ ಸಾಧನೆಗಳು ಮಾಡಬೇಕು ಅಂತಿತ್ತು. ಅದಕ್ಕೊಂದು ಪೂರಕವಾದ ವಾತಾವರಣ ಏನೇನೋ ಆಯಿತು. ಸೊ ಪ್ರಕೃತಿನಲ್ಲಿ ಏನೇನು ಆಗ್ತಾ ಇದೆ ಅಲ್ವಾ, ಆಗ್ತಾ ಇದ್ದಲ್ಲಿ ಇರತಕ್ಕಂಥ ಗುಣಗಳು ಸ್ಪಂದಿಸುತ್ತವೆ. ಆಗ ನೀನು ಏನು ನಿರ್ಧಾರ ತಗೋತೀಯೋ ಅದು ನಿನ್ನ ಪ್ರಗತಿಯ ದಾರಿಯನ್ನು ತೋರಿಸುತ್ತೆ ಅಥವಾ ನಿನ್ನ ಹಾಳಾಗೋ ದಾರಿಯನ್ನು ತೋರಿಸುತ್ತೆ. ಇದನ್ನು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರ ಮನಸ್ಸು ಗೊಂದಲ ಇದ್ದಾಗ, ಟೆನ್ಷನಲ್ಲಿ ಇದ್ದಾಗ ಸಹಜವಾಗಿ ಹೇಳ್ಬಿಡ್ತಾರೆ, ನೀನು ಹಣೆ ಬರನೇ ಇಷ್ಟು ಅಂತ. ಸೊ ಹಣೆ ಬರಹವನ್ನು ಬದಲಾಯಿಸಬಹುದು. ಯಾವುದರಿಂದ ಅಂದರೆ ಸತತವಾದ ಸಾಧನೆಯಿಂದ. ನಿರಂತರವಾದ ಸಾಧನೆ ಮಾಡಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು, ಅಧ್ಯಯನ ಮಾಡಬೇಕು, ಸೇವೆ ಮಾಡಬೇಕು, ಸತ್ಸಂಗದಲ್ಲಿರಬೇಕು, ಚಿಂತನೆಯಲ್ಲಿರಬೇಕು. ಇಷ್ಟು ಸತತವಾಗಿ ಇದ್ದಾಗ ನೀನೆಲ್ಲ ಗುಣಗಳನ್ನು ಮೆಟ್ಟಿ ಸಾತ್ವಿಕ ಗುಣಗಳನ್ನು ಬೆಳೆಸ್ಕೊಳ್ಬೋದು. ಸ್ವಾಮೀಜಿ ಆಗ್ಬೋದು, ಮಠಾಧಿಪತಿ ಆಗ್ಬೋದು, ಅಥವಾ ಒಳ್ಳೆ ಸಮಾಜ ಸೇವಕ ಆಗ್ಬೋದು. ನಿರಂತರವಾದ ಸಾಧನೆಯಿಂದ ನೀನು ಏನು ಬೇಕಾದರೂ ಆಗ್ಬೋದು. ಇದು ದೊಡ್ಡ ಟಾಪಿಕ್ಕು, ತುಂಬ ಮಾತಾಡ್ತಾ ಹೋದರೆ ಕತೆ ಜಾಸ್ತಿ ಆಗ್ಬಿಡುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಯುವರ್ ಸಫರಿಂಗ್ಸ್ ಆ್ಯಂಡ್ ಜಾಯ್. ನಿನ್ನ ಸಂತೋಷಕ್ಕೆ, ನಿನ್ನ ದುಃಖಕ್ಕೆ ನೀನೇ ಕಾರಣ. ನಿನ್ನ ಬದುಕನ್ನು ಹೇಗೆ ನಿರೂಪಿಸ್ಕೋತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನ ಯಾರೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೃಷ್ಟಿನಲ್ಲಿ ತುಂಬ ವಿಚಿತ್ರಗಳಿದೆ. ಪರಿಸರವನ್ನು ನೋಡಿ, ಪ್ರಕೃತಿಯನ್ನು ನೋಡಿ, ಎಷ್ಟೊಂದು ವಿಚಿತ್ರಗಳು ತುಂಬಿದೆ. ವಿಚಿತ್ರ ಜನಗಳಿದ್ದಾರೆ, ಸ್ಕಿನ್ ಕಲರ್ ಹೇಗಿದ್ದಾರೆ, ಮುಖಗಳು ಎಲ್ಲ ಹೇಗಿದೆ, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಜನಗಳಿದ್ದಾರೆ. ಇದು ಪ್ರಕೃತಿಯ ಸಹಜ ನಿಯಮ. ಬೇರೆ ಬೇರೆ ಆಗಿರುವಾಗ ಎಲ್ಲ ಗುಣಗಳು ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಿರಂತರವಾದ ಸಾಧನೆಯಿಂದ ನಮ್ಮ ಜೀವನವನ್ನ ನಿರೂಪಿಸ್ಕೋಬೇಕು. ನಂಬರ್ 1. ನಂಬರ್ 2, ಪಾಪ ಅವ್ರು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ, ನಿನ್ನ ಮಣ್ಣಿನ ಋಣ ತೀರ್ತು ಅಂದ್ರೆ. ಮತ್ತೆ ಚಿಕ್ಕದ್ರಲ್ಲಿ ಯಾಕೆ ಸಾಯ್ತಾರೆ, ಚಿಕ್ಕದ್ರಲ್ಲಿ ಯಾಕೆ ಸಾಯ್ತಾರೆ ಅಂದ್ರೆ, ನೋಡ್ರಪ್ಪ, ವೆರಿ ಸಿಂಪಲ್. 1 ಎಕರೆಗೆ ಒಂದಷ್ಟು ಬೀಜಗಳನ್ನು ಬಿತ್ತಿ. ಎಲ್ಲಾ ಬೀಜಗಳು ಹುಟ್ಟುತ್ತವಾ? ಇಲ್ಲ. ಕೆಲವು ಬೀಜಗಳು ಅಲ್ಲೇ ಹುಟ್ಟದೆ ಮೊಳಕೆ ಸ್ವಲ್ಪ ಬಂದು ಸತ್ತೋಗ್ತವೆ, ಸ್ವಲ್ಪ ದೊಡ್ಡದಾಗಿ ಸತ್ತೋಗ್ತವೆ, ಕೆಲವು ತುಷ್ಟಿಯಾಗಿ ಬೆಳಿತವೆ. ಅಂದ್ರೆ ಪ್ರಕೃತಿ ಸಹಜ ನಿಯಮ. ಎಲ್ಲ ಬೀಜಗಳು ಒಂದೇ ಸಮನಾಗಿ ಇರುವುದಿಲ್ಲ ಅಲ್ವಾ? ಸೊ ಆ ಬೀಜ ಬೆಳಿಬೇಕಾದ್ರೆ, ದೊಡ್ಡ ಗಿಡ ಹಾಕ್ಬೇಕಂದ್ರೆ, ರಸವತ್ತಾಗಿರ್ಬೇಕು ಅಂದ್ರೆ, ಗಟ್ಟಿಯಾಗಿರ್ಬೇಕು ಅಂದ್ರೆ ಭೂಮಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಭೂಮಿ ಚೆನ್ನಾಗಿರ್ಬೇಕು, ಬೀಜ ಚೆನ್ನಾಗಿರುತ್ತೆ. ಭೂಮಿ ಚೆನ್ನಾಗಿಲ್ಲ ಅಂದ್ರೆ ಅವಾಗ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಅಲ್ವಾ? ಸೊ ಇಲ್ಲಿ ಭೂಮಿ ಚೆನ್ನಾಗಿರುತ್ತೆ, ಬೀಜ ಚೆನ್ನಾಗಿಲ್ಲ ಅಂದರೆ ಆಗಲೂ ಕೂಡ ಗಿಡ ಬೆಳೆಯೋದಿಲ್ಲ. ಮತ್ತು ಭೂಮಿನೂ ಚೆನ್ನಾಗಿದೆ, ಬೀಜನೂ ಚೆನ್ನಾಗಿದೆ, ಅದಕ್ಕೆ ಒಳ್ಳೆಯ ಪರಿಸರ ಬೇಕು. ಸುತ್ತಮುತ್ತಲಿನ ಪರಿಸರ ಬೇಕು, ಪೌಷ್ಟಿಕತೆ ಬೇಕು, ಅದು ಗೊಬ್ಬರ ಹಾಕಬೇಕು, ಗಾಳಿ ಮಳೆ ಬಿಸಿಲು ಎಲ್ಲ ತಡ್ಕೊತ ಶಕ್ತಿ ಇರಬೇಕು. ಅದಕ್ಕೆ ಇದೆಲ್ಲವೂ ಪೂರಕವಾದ ವಾತಾವರಣ ಸೃಷ್ಟಿಯಾದಾಗ ಏನಾಗುತ್ತೆ, ಆ ಗಿಡ ಸೊಗಸಾಗಿ ಬೆಳೆಯುತ್ತೆ. ಪ್ರಕೃತಿಯ ನಿಯಮ ಅಲ್ವಾ? ಅದೇ ರೀತಿ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ಅವನು ಜನಿಸಬೇಕಾದರೆ ಅವರ ತಂದೆ ತಾಯಿಯ ಮೇಲೆ, ಸುತ್ತಲಿನ ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಿಕ್ಕ ವಯಸ್ಸೆಲ್ಲ ಯಾಕೆ ತೀರೋಗ್ತಾನೆ ಅಂದರೆ, ಆಕ್ಸಿಡೆಂಟಲ್, ಅದನ್ನ ಯಾರು ಹೇಳೋಕ್ಕಾಗಲ್ಲ. ಕಾಯಿಲೆಗಳು ಬರ್ತವೆ, ಅಂದರೆ ವೀಕ್ ಆಗಿರ್ತಾನೆ. ಹುಟ್ಟಬೇಕಾದ್ರೆ ವೀಕಾಗಿ ಹುಟ್ಟಿರ್ತಾರೆ, ಅದು ಬೆಳಿಬೇಕಾದ್ರೆ ವೀಕ್ನೆಸ್ ಬರುತ್ತೆ, ಪರಿಸರ ಕೂಡ ಕಾಯಿಲೆ ತರುತ್ತೆ. ಈ ಎಲ್ಲ ಕಾರಣಗಳಿಂದನೇ ಚಿಕ್ಕದಲ್ಲಿ ಸಾಯದೆ ಹೊರತು ಏನೋ ಹಿಂದಿನ ಜನ್ಮ ಕರ್ಮ ಮಾಡಿದ್ದ ಅದಕ್ಕೆ ಬೇಗ ಚಿಕ್ಕದಲ್ಲ ಸತ್ತೋದ ಅನ್ನೋದು ಅಲ್ಲ. ಈ ರೀತಿ ಸಾವು ನೋವುಗಳು ಪ್ರಕೃತಿಯಲ್ಲಿ ಸಹಜ. ನೂರಾರು ಸಾವುಗಳು, ಸಾವಿರಾರು ಸಾವುಗಳು ಆಗ್ತಾನೇ ಇರ್ತವೆ. ಚಿಕ್ಕ ಚಿಕ್ಕ ಮಗುನಲ್ಲೇ ಸತ್ತೋಗ್ತಾ ಇರ್ತಾರೆ, ಕಾಯಿಲೆಗಳು ಬಂದು ಸಾಯ್ತಾ ಇರ್ತಾರೆ. ಎಲ್ಲರಿಗೂ ಎಲ್ಲ ಕಾಯಿಲೆಯು ಸಾಯಿಸೋದಿಲ್ಲ.
ಸಿಂಪಲ್ ಆಗಿ ಈಗ ಡೆಂಗ್ಯೂ ಅಂತ ನೀವೆಲ್ಲ ಕೇಳಿರ್ತೀರಲ್ವಾ, ಆ ಡೆಂಗ್ಯೂ ಜ್ವರ ಇಸ್ ಅ ಕಾಮನ್, ಟ್ರೀಟ್ಮೆಂಟ್ ಇಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಅಂದರೆ ಮೈಕೈ ನೋವು ಬಂದಾಗ, ಏನು ಸುಸ್ತಾದಾಗ, ಏನೇನಾದಾಗ ಅದಕ್ಕೆ ಹೋಗೋಕ್ಕೆ ಸಣ್ಣ ಪುಟ್ಟ ಮಾತ್ರೆ ಕೊಡ್ತಾರೆ. ಕೆಲವ್ರಿಗೆ ಅದು ಹಾಗೇ ವಾಸಿ ಆಗಿಬಿಡುತ್ತೆ. ಆದರೆ ಕೆಲವ್ರಿಗೆ ಅದು ತುಂಬ ಸೀರಿಯಸ್ ಆಗುತ್ತೆ. ಪರ್ಸೆಂಟೇಜ್ ತುಂಬ ಕಡಿಮೆ, ಒಂದು 5-6% ಇನ್ನೂ ಕಡಿಮೆ ಅವ್ರಿಗೆ ಸೀರಿಯಸ್ ಆಗುತ್ತೆ, ಪ್ಲೇಟೆಡ್ ಕಡಿಮೆ ಆಗುತ್ತೆ. ಅದಕ್ಕೆಲ್ಲ ಏನೇನೋ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ. ಇದನ್ನು ಡಾಕ್ಟರ್ಸ್ ಎಲ್ಲ ಟಿ ವಿನಲ್ಲೆಲ್ಲ ಹೇಳಿದರೆ ಬೇಕಾದ ವಿಚಾರಗಳು ತಿಳ್ಕೊಂಡಿದ್ದೀವಿ. ಹೀಗೆ ಕೆಲವು ಕಾಯಿಲೆಗಳು ರೆಸಿಸ್ಟೆನ್ಸ್ ಪವರ್ನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ದೇಹದಲ್ಲಿ. ಒಂದ್ಸಾರಿ ಒಂದು ಕಾಯಿಲೆ ಬಂದು ಕೆಲವು ಹೋದ್ರೆ ನೆಕ್ಸ್ಟ್ ಅವ್ರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬರೋದೇ ಇಲ್ಲ. ಇದು ದೇಹದ ಪ್ರಕೃತಿ, ವಿಧ ವಿಧವಾದ ದೇಹದ ಪ್ರಕೃತಿ ಎಲ್ಲರಲ್ಲೂ ಇದೆ. ಅರ್ಥ ಆಗ್ತಿದೆಯಾ? ಇದನ್ನು ಯಾರು ಹೀಗೆ ಇರಬೇಕು, ಇದು ಹೀಗೆ ಇರಬೇಕು ಅಂತ, ಇದು ಮೆಟಲ್ ಅಲ್ಲ, ಇದೊಂದು ವಸ್ತು ಅಲ್ಲ, ಇದು ಜೀವ ಇರತಕ್ಕಂಥದ್ದು. ಜೀವದಲ್ಲಿ ವ್ಯತ್ಯಾಸಗಳು ಸಹಜವಾಗಿ ಇರುತ್ತೆ, ಪ್ರಕೃತಿ ಸಹಜವಾಗಿ ಎಲ್ಲರಲ್ಲೂ ಈ ವ್ಯತ್ಯಾಸ ಬರೋದ್ರಿಂದ ಸಾವು ನೋವುಗಳು ಸಹಜ. ಮತ್ತು ಸತ್ತಾಗ ಅವ್ರ ಬಗ್ಗೆ ಯೋಚನೆ ಮಾಡೋದು ಅದು ಮಾನಸಿಕವಾದ ಕಾಯಿಲೆ. ಯೋಚನೆ ಮಾಡಿ 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 ಕೊರಗೋದು, ಡಿಪ್ರೆಷನ್ಗೆ ಹೋಗೋದು, ಕಾಯಿಲೆ ಬರೋದು ಅದು ಬೇರೆ ವಿಷಯ. ಸೊ ಇಲ್ಲಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳೋದೇನು ಅಂದರೆ, ಹಣೆ ಬರಹವನ್ನು ಜರಿಬೇಡಿ. ಮತ್ತು ಇವ್ರು ಯಾಕೆ ಸತ್ರು, ಚಿಕ್ಕದ್ರಲ್ಲಿ ಯಾಕೆ ಸತ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಚಿಕ್ಕದ್ರಿಂದ ಹೇಗೆ ಬೆಳೆದು ಬಂದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಥ್ಯಾಂಕ್ ಯು. ಬಿ ಹ್ಯಾಪಿ. ನೆನ್ಪಿಟ್ಕೊಳ್ಳಿ, ಎಲ್ಲ ಗೊಂದಲಗಳಿಂದ ಮುಕ್ತರಾಗಿ ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.